ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಹೊಸ ವಿಡಿಯೋ, ಹೊಸ ಜರ್ನಿ, ಹೊಸ ಹೆಂಗಂತಂತ ಹೇಳ್ಬೋದು ಅಂದ್ರೆ ನೀವು ಫುಲ್ ಮಜಾ ಇರುತ್ತೈತ್ರಿ ಈ ವಿಡಿಯೋದಾಗ. ಯಾಕಂತಂದ್ರೆ ವಾಪಸ್ ನಾವು ನಿಮಗೆ ತೊಗೊಂಬಂದೇವಿ ಕಾನ್ಪುರ್ ದಿಲ್ಲಿ 130 ಆ್ಯಕ್ಷನ್ನ ಬ್ಯಾಕ್ ಟು ಬ್ಯಾಕ್ 130 ರನ್. ಬಟ್ ನಾನ್ ಸ್ಟಾಪ್ ರನ್ ಇರೋದೈತ್ರಿ. ಅದು ಯಾವ್ದು ಹೇಳ್ರಿ, ತುಫಾನ್ ಥರ ಓಡುವಂಥ, ನಮ್ಮ ತುಫಾನ್ ದುರಂತ ನಮ್ದು, ಬಟ್ ತುಫಾನ್ ಥರ ಓಡುವಂಥ ದುರಂತ ಎಕ್ಸ್ಪ್ರೆಸ್ ಒಳಗೆ ನೋಡೋಣ ಅಂತ 130 ಇದು ಹೆಂಗೆ ಹೋಗುತ್ತೆ ಏನಾಗುತ್ತೆ ಅಂತೇಳಿ. ಸೊ ಟೈಟಲ್ ತಮ್ಮನೇಲಿ ನೋಡೆಲ್ಲ ಕಂಡುಹಿಡಿದಿರ್ತೀರಿ. ನಾವಿವತ್ತು ಟ್ರಾವೆಲ್ ಮಾಡತ್ತೀವಿ ನ್ಯೂ ಡೆಲ್ಲಿಯಿಂದ ಹೌಡಾಗೆ ಹೋಗುವಂಥ ದುರಂತೋ ಎಕ್ಸ್ಪ್ರೆಸ್ ಒಳಗೆ ನಾನ್ ಸ್ಟಾಪ್. ಎಷ್ಟು ಹೇಳ್ರಿ, 500 ಕಿಲೋಮೀಟ್ರ್ ಆಲ್ಮೋಸ್ಟ್ ರನ್ ಆಗತ್ತೆ ಇದು ಕಾನ್ಪುರ್ ಸೆಂಟ್ರಲ್ ಮಠ. ಸೊ ಹೋಗೋಣ ಅಂತೀವಿ ಪಟ್ನ. प्लेटफॉर्म नंबर 16 पे हमारे ट्रेन नहीं, आई थिंक 5 या फिर 6 से जाएगी. ಇವತ್ತು ರಾಹುಲ್ ಭಯ್ಯ, ಸತ್ಯ ಅಣ್ಣ ಮತ್ತು ನಾನು ಟ್ರಾವೆಲ್ ಮಾಡತ್ತೀವಿ. ಸೊ ಪಟ್ ಅಂತ ಹೋಗೋಣ, ಗಾಡಿ ಎಲ್ಲೆಲ್ಲ ಐತೆ ನೋಡೋಣ. ನಾವು ಈ ಟ್ರೈನ್ ಒಳಗೆ ನ್ಯೂ ಡೆಲ್ಲಿಯಿಂದ PT ದೀನ್ ದಯಾಳ್ ಉಪಾಧ್ಯಾಯ ಅಂದ್ರೆ ಮುಗುಲ್ ಸರಾಯ್ ಮಠ ಟ್ರಾವೆಲ್ ಮಾಡತ್ತೀವಿ. 800 ಕಿಲೋಮೀಟ್ರ್ ಏನೋ ಐತೆ ಆಲ್ಮೋಸ್ಟ್. ಬರೀ ಎಷ್ಟು ಸ್ಟಾಪ್ ಐತೆ ಹೇಳ್ರಿ, 800 ಕಿಲೋಮೀಟ್ರಿಗೆ 800 ಕಿಲೋಮೀಟ್ರಿಗೆ ಬರೀ ಒಂದೇ ಸ್ಟಾಪ್ ಐತಿ ಈ ಟ್ರೈನಿಗೆ. ಫುಲ್ ಬ್ಯಾಕ್ ಟು ಬ್ಯಾಕ್ ಆ್ಯಕ್ಷನ್. ಈಗ ಮಧ್ಯಾಹ್ನ 12ವರೆಗೆ ಬಿಡ್ತೇವೆ, 10 ಗಂಟೆಗೆ ರೀಚ್ ಆಗಿಬಿಡ್ತೇವೆ. 10 ತಾಸೊಳಗೆ 800 ಕಿಲೋಮೀಟ್ರ್, 82-83 ಎವರೇಜ್. ಮಸ್ತ್ ಜರ್ನಿ ಇರೋದೈತಿ. ಭಾಳ ಅಂದ್ರೆ ಭಾಳ ಎಕ್ಸೈಟೆಡ್ ಅದನ್ನ ಈ ಜರ್ನಿಗೆ. ಮತ್ತು ಅದ್ರೊಳಗೆ ಪ್ರೀಮಿಯಂ ಗಾಡಿ ರೀ, ಇಂಡಿಯನ್ ರೈಲ್ವೇಸ್ ಇದು ಪ್ರೀಮಿಯಂ ಗಾಡಿ ಇರುತ್ತಂದ್ರೆ ನಿಮ್ಗೆ ಅದ್ರೊಳಗೆ ಊಟ ತಿಂಡಿ ಎಲ್ಲ ನೋಡೋಕೆ ಸಿಗುತ್ತೆ. ಸೊ ಬ್ಯಾಕ್ ಟು ಬ್ಯಾಕ್ ಆ್ಯಕ್ಷನ್ ಜೊತೆ ಫುಡ್ ಹೆಂಗಿರುತ್ತೆ ಅಂತೇಳಿ ಅದನ್ನೂ ನೋಡೋಣ ಅಂತ. ಸೊ ನಾನೀಗ ನ್ಯೂ ಡೆಲ್ಲಿದ ಪ್ಲಾಟ್ಫಾರ್ಮ್ ನಂಬರ್ 5 ಒಳಗೆ ನಿಂತೇನೆ ರೀ. ಇಲ್ಲಿ ಅನೌನ್ಸ್ಮೆಂಟ್ ಆಗೈತಿ ನಮ್ಮ ಗಾಡಿ ಬರುತ್ತೆ ಅಂತೇಳಿ. ಸೊ ಪ್ಲಾಟ್ಫಾರ್ಮ್ ನಂಬರ್ 4 ಒಳಗೆ ನಿಂತೈತಿ ಬಿಲಾಸ್ಪುರದಿಂದ ನ್ಯೂ ಡೆಲ್ಲಿ ಬರುವಂಥ ರಾಜಧಾನಿ ಎಕ್ಸ್ಪ್ರೆಸ್. ಓ, ನಮ್ಮ ಟ್ರೈನು ಬಂದ ಬಿಡ್ತಾ. ಯಾವುದೈತಿ ಲಿಂಕ್, ವ್ಯಾಪ್ 7 ಇರುತ್ತೆ ಆಲ್ಮೋಸ್ಟ್. ಹೌಡಾದು ವ್ಯಾಪ್ 7 ಜೊತೆ ಬಂದು ನೋಡ್ರಿ, ಹೌಡಾ ದುರಂತೋ ಎಲೆಕ್ಟ್ರಿಕ್ ಲೊಕೋಷನ್ ಹೌಡಾ ದುರಂತೋ. ಹೌಡಾದ ಯಾವುದೋ ಗಾಡಿ ಇರ್ತಾವಂತಂದ್ರೆ ಇದೊಂದು ಟಿಪಿಕಲ್ ಕೋಚ್ ನೋಡವಿ. AC ಎಕನಾಮಿನೂ ಐತಿ, ವಾ ಸ್ಲೀಪರು ಐತೆ ಅಂತೇಳಿ ಅನ್ಕೋತೇನೆ ನಾನು ಈ ಗಾಡಿ ಒಳಗೆ. B7 ಇಂದ ಸ್ಟಾರ್ಟ್ ಆತ ಮುಂದೆ. ಸೊ ಏನು ಹೇಳ ನಿಮಗೆ, ಕಾನ್ಪುರ್ ನ್ಯೂ ಡೆಲ್ಲಿ ಕಾನ್ಪುರ್ ಸೆಕ್ಷನ್ ಬಗ್ಗೆ ಅಂತೂ ನಿಮ್ಗೆ ಗೊತ್ತೈತೆ ಐತೆ. ಯಾವುದೋ ಟ್ರೈನ್ ಆದರೂ ಪ್ರೀಮಿಯಂ ಕೆಟಗರಿ ಟ್ರೈನ್ಗಳು ಬರ್ತಾವಂದ್ರೆ ಈ ಹೌಡಾ ನ್ಯೂ ಡೆಲ್ಲಿ ಸೆಕ್ಷನ್ ಒಳಗೆ, ಕಾನ್ಪುರ್ ನ್ಯೂ ಡೆಲ್ಲಿ ಸೆಕ್ಷನ್ ಒಳಗೆ 130 ಬ್ಯಾಕ್ ಟು ಬ್ಯಾಕ್ ಕೊಡುತ್ತೆ. ಅದು 4.5 ತಾಸೊಳಗೆ 130 ಇದು ಇಷ್ಟು 500 ಕಿಲೋಮೀಟ್ರ್ ಅದು ಕಂಪ್ಲೀಟು ಮಾಡುತ್ತೆ ರೀ. 500 ಕಿಲೋಮೀಟ್ರ್ 4.5 ತಾಸು ಲಿಟ್ರಲಿ. ನಮ್ಮ ಕಡೆ ಗಾಡಿಗಳೆಲ್ಲ 10-12 ತಾಸು ಹೋಗುವಲ್ಲಿ, ಇಲ್ಲಿ ನಿಮಗೆ ದೇಶದ ರಾಜಧಾನಿ ಒಳಗೆ 4.5 ತಾಸಿಗಿಂತ ಜರ್ನಿ ಸಿಗ್ಬಿಡ್ತಾವೆ. ನನ್ನ ಕೋಚ್ ಅದಂತೇಳಿ ನಂಗೆ ಗೊತ್ತಿಲ್ಲ ರೀ. ಸತ್ಯ ಅನ್ನೋದು ಎಲ್ಲರೂ ಹುಡುಕ್ಬೇಕೀಗ. ವಿಡಿಯೋ ಮಾಡ್ಕೊಂತ ಮುಂದೆ ಬಂದಿದ್ದೆ. ಸೊ ಮೇ ಬಿ 3rd AC ಒಳಗೆ ಟ್ರಾವೆಲ್ ಮಾಡತ್ತೀವಿ ನಾವು. ಫಸ್ಟ್ AC ಒಳಗೆ ಟಿಕೆಟ್ ಬುಕ್ ಮಾಡಿದ್ವಿ, ಕನ್ಫರ್ಮ್ ಆಗಲಿಲ್ಲ. ಸೊ ಇಲ್ಲಿ ನೋಡ್ರಿ, ಲಾಸ್ಟ್ ಮೂಮೆಂಟಿಗೆ ಎಲ್ಲರೂ ಅಡ್ಡಾಡ್ದಾಗ್ಬಿಡ್ತು. ಇದ್ರ ಬಾಜು ಪ್ಲಾಟ್ಫಾರ್ಮ್ ಒಳಗೆ ನಿಂತೈತಿ ನಮ್ಮದೇ ಆದ ನಮ್ಮ ಕರ್ನಾಟಕ ಎಕ್ಸ್ಪ್ರೆಸ್ ಅನ್ನೋಕ್ಕಿಂತ ಅದಕ್ಕೆ ಕರ್ನಾಟಕ ಪ್ಯಾಸೆಂಜರ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಬೇರೆ ಗಾಡಿ ಅಷ್ಟು ಪ್ರಿಯಾರಿಟಿ ಅದಕ್ಕೆ ಇಲ್ಲೇ ಇಲ್ಲ. ಭಾಳ ಅಂದ್ರೆ ಭಾಳ ಟೈಮ್ ಕೊಟ್ರೆ, ಭಾಳ ಸ್ಲ್ಯಾಕ್ ಕೊಟ್ರೆ ಗಾಡಿಗೆ. ಹೆಸರಿಗೆ ಅಷ್ಟೇ ದುರಂತೋ, ಬಟ್ ಒಂದು ದುರಂತೋ ಲಿವರ್ ಇದ್ದ ಕೋಚ್ ಐತ್ರಿ. ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ದುರಂತೋ ಅನ್ನೋ ಹೆಸರುಗಳೆಲ್ಲ ಬಂದಿದ್ದ ಈ ದುರಂತೋ ಲಿವರ್ ಕೋಚಸ್ಸಿಂದ. ಸೊ ಅಂದ್ರೆ ದುರಂತೋ ಅಂತೇನು ಟ್ರೈನ್ ಲಾಂಚ್ ಮಾಡಿರಲ್ಲ, ಅವಾಗ ಕೋಚಸ್ ಬಿಟ್ಟಿದ್ದಾನೆ ಈ ದುರಂತೋ ಲಿವರಿನ. ಬಟ್ ಈಗೆಲ್ಲನೂ ರೆಡ್ LHB ಕೋಚಸ್ ಆಗತ್ತಾವ. ಭಾಳ ಹೊಲಸ. ಮೊದ್ಲಿನ ಕಾಲ ಮಸ್ತ್ ದುರಂತೋ ಲಿವರಿ ಬೇರೆ, ರಾಜಧಾನಿ ಲಿವರಿ ಬೇರೆ, ಗರೀಬ್ ರಥ್ ಲಿವರಿ ಬೇರೆ. ಬಟ್ ಈಗ ಎಲ್ಲ ಈ ರೆಡ್ LHB ಕೋಚ್ಗಳ ಆಕ್ಯುಪೈ ಆಗಿಬಿಟ್ಟವ್ರು. ಈಗ ರಾಜಧಾನಿನೂ ಇದೆ, ದುರಂತನೂ ಇದೆ, ಗರೀಬ್ ರಥೂ ಇದೆ. ನೋಡ್ರಿ ನಮ್ದು ಕೋಚ್ B3 ಇವತ್ತು ನ್ಯೂ ಡೆಲ್ಲಿ ಹೌಡಾ ದುರಂತೋಗ 12274 ಇದ್ರದ ಟ್ರೈನ್ ನಂಬರ್. ಮಸ್ತ್ ಹೊರಗಿಂದ ಮಿಂಚಾದೈತ್ರಿ ಕೋಚ್. ಒಳಗೆ ನೋಡೋಣ ಅಂತ ಕ್ಲೀನ್ಲಿನೆಸ್ ಎಲ್ಲ ಹೆಂಗೆ ಮೇಂಟೈನ್ ಮಾಡ್ರಿ ಗಾಡಿದ ಅಂತೇಳಿ. ಎಂಟ್ರಾ ಗುಡ್ಕಂತೂ ಫಸ್ಟ್ ಇಂಪ್ರೆಷನ್ ವೆಲ್ ಆ್ಯಂಡ್ ಗುಡ್. ಓ, ಫುಲ್ ಪ್ಯಾಕ್ ಆಗಿದ್ರಿ ಗಾಡಿ. ಛೆ ಪ್ಯಾಕ್ ಐತಿ ದುರಂತೋ. 3 AC ಹಿಂಗೆ ನೋಡ್ರಿ. ಒಳಗೆ ಬಂದೀವಿ ನೋಡ್ರಿ, ಕುಂತೀವಿ. ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ಐತಿ ದುರಂತ ಎಕ್ಸ್ಪ್ರೆಸ್. ಸತ್ಯ ಅನ್ನದಾರ ಇವತ್ತು ಅನ್ನ ಗ್ಯಾಸೆ ನೀಟ್ ಇದೆ ನೋಡ್ರಿ. ನಮ್ಮ ಸೀಟ 41, 42, 43.
ಲೋವರ್ ಮಿಡಲ್ ಅಪ್ಪರ್ ಬಂದೈತಿ. ಫಸ್ಟ್ ಎ ಸಿ ಒಳಗೆ ಟಿಕೆಟ್ ಕನ್ಫರ್ಮ್ ಆಗ್ಲಿದ್ದಕ್ಕೆ 3 AC ಒಳಗೆ ಹೊಂಟೇವಿ ಅಡ್ಜಸ್ಟ್ ಮಾಡ್ಕೊಂಡು. ಇಲ್ಲಿ ನೋಡ್ರಿ, ಯಾಕಂತಂದ್ರೆ ಪ್ರೀಮಿಯಮ್ ಟ್ರೈನ್ ಅಂತಂದ್ರೆ ಫಸ್ಟ್ ಎ ಸಿ ಒಳಗೆ ಬರೋಷ್ಟು ಮಜಾ ಎದ್ರಾಗೂ ಬರೋಂಗಿಲ್ಲ. ಅದ್ರೊಳಗೆ ಅದನ್ನ ಸ್ಪೇಸ್ ಸಿಗುತ್ತೆ, ವಿಡಿಯೋ ಮಾಡೋಕೆ ನಮಗೂ ಇದು ಆರಾಮಾಗಿ ಸ್ಪೇಸ್ ಸಿಗುತ್ತೆ. ಅದೇ ಇದ್ರೊಳಗೂ ಸಿಗೋಂಗಿಲ್ಲ. ಸೊ ಬೆಡ್ಡಿಂಗ್ ಗಿಡ್ಡಿಂಗ್ ಎಲ್ಲ ಇರ್ತಾರೆ ಇಲ್ಲಿ. ಟೈಮ್ ನೋಡ್ರಿ 12:29 ಆಗತ್ತೆ. ನಮ್ಮ ಮುಂದೆ ನಮ್ಮ ಲೈನ್ ಒಳಗೂ ಹೋಗುವಂಥದ್ದು ನ್ಯೂ ಡೆಲ್ಲಿಯಿಂದ ಗಯಾಕ್ಕೆ ಹೋಗುವಂಥ ಮಹಾಬೋಧಿ ಎಕ್ಸ್ಪ್ರೆಸ್ ಜಸ್ಟ್ ಈಗ ಡಿಪಾರ್ಟ್ ಆಯ್ತು. ನೋಡ್ರಿ ಇದೆ ಮಹಾಬೋಧಿ ಎಕ್ಸ್ಪ್ರೆಸ್. ಸೊ ಇದನ್ನು ನಾವು ಓವರ್ಟೇಕ್ ಮಾಡ್ತೀವಿ, ಯಾಕಂದ್ರೆ ನಾವು ಅದೇವಿ ದುರಂತ ಹಂಗಂದೆ ನಾವು ಅದೇ ದುರಂತ ಎಕ್ಸ್ಪ್ರೆಸ್. ಡಾಟ್ ಆನ್ ಟೈಮ್ 12:35ಕ್ಕೆ ಡಿಪಾರ್ಟ್ ಆದ್ವಿ ರೀ. ನಾನು 1 ನಿಮಿಷ ಲೇಟ್ ಆಗಿದೆ ಮಾಡಿದೆ. ಸೊ ಬ್ಯಾಗ್ ಅಂತೇಳಿ ಯಾರಿಲ್ಲ, ಅದಕ್ಕೆ ನಾನು ನಿಂತೀನಿ. ಈ ಏರಿಯಾನು ಚಲೋ ಇಲ್ಲ. ಮತ್ತು ಇನ್ನೊಂದು ಹೇಳ್ಬೇಕಂತಂದ್ರೆ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ ಪೂರ್ತಿ ಅಂಡರ್ ರಿನೋವೇಷನ್ ಐತಿ. ಅದರ ಸಂಬಂಧ ಹೊರಗೆ ಭಾಳ ಟ್ರಾಫಿಕ್ ಆಗುತ್ತೆ. ಮೊದಲಿಂದ ಆಗುತ್ತೆ, ಬಟ್ ಈಗ ನೀವು ಎಂಟ್ರಿ ಆಗ್ಬೇಕಂದ್ರೆ ಭಾಳ ಟೈಮ್ ಹಿಡಿಯುತ್ತೆ. 10 ರಿಂದ 15 ನಿಮಿಷ ಬೇಕಾಗುತ್ತೆ. ಸೊ ನೀವೇನಾರ ನ್ಯೂ ಡೆಲ್ಲಿಯಿಂದ ಟ್ರೈನ್ ಹಿಡಿಯಾಕೆ ಬರತ್ತೀರ ಅಂದ್ರೆ ಮೊದಲಿಂದ ಪ್ಲ್ಯಾನ್ ಇಟ್ಕೊಂಬರ್ರಿ. ಭಾಳ ಅಂದ್ರೆ ಭಾಳ ವರ್ಸ್ಟ್ ಕಂಡೀಷನ್ ಐತಿ. ಈಗ ಎಲ್ಲ ಬೆಳೆಸತ್ತಾರೆ, ಇನ್ನೂ ಬೆಳೆಸಿಲ್ಲ ಪೂರ್ತಿ. ಇವಾಗ ಹೆಂಗೈತಿ, ಇನ್ನು ಬೆಳೆಸಿದಂದು ಮುಗ್ದೋ ಹೋಗುತ್ತೆ. ಸೊ ನ್ಯೂ ಡೆಲ್ಲಿಗೆ ನಾವು ಬಾಯ್ ಅಂತ ಅಂಟಿಲ್ ನೆಕ್ಸ್ಟ್ ಟೈಮ್. ಇಲ್ಲಿ ನೋಡ್ರಿ, ಸ್ಟಾಫ್ ಬಂದು ನಿಮಗೇನಾರ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಈ ನಂಬರಿಗೆ ಕಾಲ್ ಮಾಡಿರಿ, ನಾವು ಬರ್ತೇವೆ. ಏನೋ ಇದ್ದರೂ ಕಾಲ್ ಮಾಡಿರಿ ಅಂತೇಳಿ ಎಲ್ಲರಿಗೂ ಬ್ರೀಫ್ ಮಾಡ್ಕೊತ ಹೊಂಟ್ರಿ. ಇದೇ ಪ್ರೀಮಿಯಮ್ ಟ್ರೈನಿದ್ದ ಏನಂತಾರೆ ಅವರ. ಮತ್ತು ಇನ್ನೊಂದು ಏನಂತಂದ್ರೆ ನಾನು ಇದನ್ನೆಲ್ಲ ನೋಡ್ಕೊಂಡು ಬರೀ ಹೌಡಾ ಸೈಡ್ ಗಾಡಿ ಒಳಗೆ ECR ಏನು ಗಾಡಿಗಳು ಇರ್ತಾವಲ್ಲ ಅದ್ರೊಳಗೆ ಅಷ್ಟೇ ಇಷ್ಟೆಲ್ಲ ಮೇಂಟೈನ್ಡ್ ಆಗುತ್ತೆ. ಈಗ ನಾವು ಯಮುನಾ ನದಿ ಕ್ರಾಸ್ ಮಾಡತ್ತೇವೆ ರೀ ದಿಲ್ಲಿ ಒಳಗೆ. ಬಟ್ ಹೊರಗೆ ಹೋಗಿ ಯಾಕೆ ವಿಡಿಯೋ ಮಾಡತ್ತಿಲ್ಲ ಅಂದ್ರೆ ಈ ಸೆಕ್ಷನ್ ಭಾಳ ಅಂದ್ರೆ ಭಾಳ ಉಳಿಸೈತ್ರಿ. ರೀಸೆಂಟಾಗಿ ಒಬ್ಬರದ್ದು ಫೋನ್ ಆಗೈತಿ, ಅದ್ರ ಸಂಬಂಧ ನಾ ರಿಸ್ಕ್ ತೊಗೊಳತ್ತಿಲ್ಲ. ಹೋಗೋಣಂತ ಆ್ಯಕ್ಷನ್ ತೋರಿಸ್ತೀನಿ. ಒಂದು ಲೆವೆಲಿಗೆ ಇದೆ ದಿಲ್ಲಿನ ಕ್ರಾಸ್ ಆಗಲಿ ಸ್ಪೀಡ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ ಹೋಗೋಣಂತ. ಹಾಂ ಇಲ್ಲಿ ನೋಡ್ರಿ, ಇಲ್ಲ ಬಡಗೋಡ್ಕ ಒಂದು ರೈಲ್ ನೀರಿನ ಬೋಟ್ಲ್. ನಾವೀಗ ಆನಂದ್ ವಿಹಾರ್ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡತ್ತೇವೆ ರೀ. ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನಿಗೆ ಲೋಡ್ ಜಾಸ್ತಿ ಆಗಿದ್ರ ಸಂಬಂಧ ಬಿಹಾರ್ ಸೈಡ್ ಮತ್ತು ಉತ್ತರ ಪ್ರದೇಶದ ಇಂಟೀರಿಯರ್ ಸೈಡ್ ಹೋಗುವಂಥ ಗಾಡಿಗಳೆಲ್ಲ ಆನಂದ್ ವಿಹಾರಿಗೆ ಶಾರ್ಟ್ ಟರ್ಮೆಂಟ್ ಮಾಡಿ ಇಲ್ಲಿ ದೊಡ್ಡ ಸ್ಟೇಷನ್ ಮಾಡ್ಯಾರ. ವಾವ್, ಈ ಗಾಡಿ ಜರ್ನಿಗಾರನ ನಂದು ಫೇವ್ರೇಟ್ ಗಾಡಿ ನೋಡ್ರಿದೆ AC ಸೂಪರ್ ಫಾಸ್ಟ್ ಒಳಗೆ. ಅರುಣಾಚಲ್ AC ಸೂಪರ್ ಫಾಸ್ಟ್ ಮಾನ್ಸೂನ್ ಒಳಗೆ ಭಾಳ ಮಸ್ತ್ ಇರ್ತೈತಿ ಇದ್ರ ಜರ್ನಿ. ತೊಗೊಂಬರ್ತಾನೆ ನಿಮಗೆ ಇದನ್ನು ಪಕ್ಕ. ಅರುಣಾಚಲ್ AC ಸೂಪರ್ ಫಾಸ್ಟ್. ಟಿಕೆಟ್ ಒಳಗೆ ಊಟದ್ದು ಎಲ್ಲ ಅವೈಲೇಬಲ್ ಐತ್ರಿ, ಅಂದ್ರೆ ಆ್ಯಡ್ ಐತಿ. ಅಂದರೂ ಹೊರಗೆ ಇದನ್ನು ಪ್ರಿಮಿಕ್ಸದ್ದು ಚಹಾ ಕಾಫಿ ಮತ್ತು ಸೂಪ್ ಮಾರತ್ತಿದ್ರೆ. ಸೊ ಫಸ್ಟ್ AC ಒಳಗೆ ಟ್ರಾವೆಲ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಸೂಪ್ ಎಲ್ಲ ಅದ್ರೊಳಗೆ ಇನ್ಕ್ಲೂಡ್ ಇರುತ್ತೆ. ಬಟ್ ಸೆಕೆಂಡ್ AC ಥರ್ಡ್ ACಗೆ ಸೂಪ್ ಅವೈಲೇಬಲ್ ಇರೋಲ್ಲ. ಸೊ ಅನ್ನ ಸೂಪ್ ತೊಗೊಂಡ್ರೆ ನಾನು ಒಂದು ಕಪಾಚಿನೋ ತೊಗೊಂಡೆ, ಕ್ಯಾಪಚಿನೋ. ಅಣ್ಣ ಹೇಗಿದೆ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಫುಲ್ ನೋಡ್ರಿ, ಬಿಸಿ ಥಿಕ್ನೆಸ್ ಚೆನ್ನಾಗಿದೆ ಅಲ್ಲ. ನೋಡಿ, ಹಾಂ, ಬಿಸಿ ಉಗ ಬರತ್ತೈತಿ ನೋಡ್ರಿ. ಇಲ್ಲಿ ಹಿಂಗೆ ಮಾರಕ್ಕೆ ಬರ್ತಾರಲ್ಲ ಹೊರಗಡೆ ತೊಗೊಂಡಿದ್ದು. ಇದೆಲ್ಲ ಪೇಡ್ ಇರುತ್ತೆ ಅದ್ರ. ಇನ್ನೇನು ಹಗರ್ಕ ನಾವು ಕ್ರಾಸ್ ಆಗತ್ತೀವಿ. ದಿಲ್ಲಿ ಕ್ರಾಸ್ ಆಗೋದ ತಡ ನಿಮಗೆ ಬ್ಯಾಕ್ ಟು ಬ್ಯಾಕ್ ಆ್ಯಕ್ಷನ್ ನೋಡಕ್ಕೆ ಸಿಗುತ್ತೆ. ದಾದ್ರಿ ಅಂತೇಳಿ ರೈಲ್ವೆ ಸ್ಟೇಷನ್ ಕ್ರಾಸ್ ಹುಡ್ಕ ನೋಡ್ರಿ. ಇಲ್ಲಿ 1:30 ತೊಗೊಂತ ನಮ್ದು ಟ್ರೈನ. ಮುಂದೆ ಮಹಾಬೋಧಿ ಹೊಂಟತಿ, ಹಿಂದೆ ಬರತೈತಿ ಬಿಹಾರದ ಆನ್ ಬಾನ್ ಶಾನ್ ಅಂತಾರೆ, ಬಿಹಾರ್ ಸಂಪರ್ಕ ಅಂತಿ. ಮೇ ಬಿ ಇವ್ರು ಹೇಳತ್ತಾರ ನಂಗೆಲ್ಲ ಅದು ಓವರ್ಟೇಕ್ ಮಾಡತ್ತಿ ಈ ಟ್ರೈನೇನು ಅಂತೇಳಿ. ಬಟ್ ನೋಡಂತ ಭಾಳ ಎಕ್ಸೈಟೆಡ್ ಜರ್ನಿ ಇರ್ತೈತಿ. ಬ್ಯಾಕ್ ಟು ಬ್ಯಾಕ್ 15 ಕಿಲೋಮೀಟರ್ ಗ್ಯಾಪ್ ಒಳಗೆ 1:30 ಆ್ಯಕ್ಷನ್ ನಡ್ಕೊತಾನೆ ಇರುತ್ತೆ. ಬ್ಯಾಕ್ ಟು ಬ್ಯಾಕ್ ಒಂದು ಸಿಗ್ನಲ್, 1 ಟು ಸಿಗ್ನಲ್ ಕ್ಲಿಯರ್ ಹಾಕ್ಕೊಂತ ಹೋಗಿರುತ್ತೆ. ಸೊ ನೋಡ್ರಿ, ಹೋಗೋಣಂತೀಗ ಪಟ್ನ 1:30 ಆ್ಯಕ್ಷನ್ನ ಹೊರಗಿಂದ ತಡ್ರಿ ತೋರಿಸೋಣ. ಈ ಆ್ಯಕ್ಷನ್ ಹೊರಗಿಂದ ಎಂಜಾಯ್ ಮಾಡೋಕೆ ಬರ್ರಿ. ಸ್ಮೂತ್ ಫ್ಲಾಟ್ 1:30.
ಯಾವುದೋ ಟ್ರೈನದ್ದು AC ಕ್ಲಾಸ್ ಆದ್ರೆ ನಿಮ್ಗೆ ಅದ್ರೊಳಗೆ ಬೆಡ್ಡಿಂಗ್ ಸಿಗುತ್ತೆ ರೀ. ಅಂದ್ರೆ ನೀವು ಮಕ್ಕಳಾದ್ರು ಆರಾಮಾಗಿ ಬೆಡ್ಶೀಟ್ದು ಎಲ್ಲ ಭಾಳ ನೀಟ್ ಆ್ಯಂಡ್ ಕ್ಲೀನ್ ಇರ್ತಾವೆ ಅಂತ ಹೇಳಂಗೋತೀನಿ. ಸೊ ಇದು ಓಪನ್ ಮಾಡೋಣಂತೆ ಏನೇನು ಇರುತ್ತೆ ನೋಡೋಣ ಇದ್ರೊಳಗೆ ಸಿಂಪಲ್ಲಾಗಿ. ಸೊ ಇದ್ರೊಳಗೆ 2 ಬ್ಲ್ಯಾಂಕೆಟ್ ಅದಾವೆ, 2 ಬೆಡ್ಶೀಟ್ ಅದಾವೆ, ಒಂದು ಏನೈತೆ ಅಂತಂದ್ರೆ ಹ್ಯಾಂಡ್ ಟವಲ್ ಐತೆ. ಸೊ ಪಿಲ್ಲೋದ ಕವರ್ ಹಾಕಿಟ್ರೆ ಅಂತೇಳಿ ಅನ್ಕೋತಾನೆ ನಾನು. ನೀಟ್ ಆ್ಯಂಡ್ ಕ್ಲೀನ್ ಅದಾವೆ, ಪ್ರತಿಯೊಂದು ಇದಕ್ಕೂ ಇವಾಗ ಕ್ಲೀನ್ ಆಗ್ತಾವೆ. ಇನ್ನೊಂದು ಬೆಡ್ಶೀಟನ್ನು ಇರುತ್ತೆ. ಸೊ ಅದು ಇಲ್ಲಿ ಇರುತ್ತೆ ನೋಡ್ರಿ ಬ್ಲ್ಯಾಕ್. ಫಸ್ಟ್ AC ಒಳಗೆ ಟ್ರಾವೆಲ್ ಮಾಡೋದು ಮುಂದೆ ಆ ಬೆಡ್ಶೀಟಿಗೂ ಕವರ್ ಸಿಗುತ್ತೆ. ಸೊ ಹೆಚ್ಚಿಗೆ ರೊಕ್ಕ ಕೊಡತ್ತಾರೆ ಅಂದ್ರೆ ಹೆಚ್ಚಿಗೆ ಫೆಸಿಲಿಟೀಸ್ ಸಿಗ್ತಾವೆ. ಸ್ವತಂತ್ರತಾ ಸೇನಾನಿ ಸೂಪರ್ ಫಾಸ್ಟ್ ಜಯನಗರದಲ್ಲಿ. ವಾ ಏನು ಕ್ರಾಸಿಂಗ್ ಇತ್ತು ಅದ. ವೆದರ್ ನೋಡ್ರಿ ಇಲ್ಲೇ ಎಷ್ಟು ಮಸ್ತ್ ಐತಿ. ನನಗಂತೂ ಅನ್ಸಾತೈತಿ ನಾವು ನಮ್ಮ ವೆಸ್ಟರ್ನ್ ಘಾಟ್ಸ ಇಲ್ಲ ಕೊಂಕಣ್ ರೈಲ್ವೆ ಒಳಗೆ ಟ್ರಾವೆಲ್ ಮಾಡತ್ತೇವೆ ಅಂತಂತೇಳಿ. ಪೂರ್ತಿ ಮಳೆ ಬರೋ ವೆದರ್ ಆಗೈತೆ ರೀ, ಮೋಡ ಕವಿದ ವಾತಾವರಣ. ಟೈಮ್ ಎಷ್ಟು ಅಂತ 1 ಗಂಟೆ ಆಗಿರ್ಬೋದು ಈಗ ಮೋಸ್ಟ್ಲಿ. ಅನ್ನೋ ಟೈಮ್ದಾಗ ಹೆಂಗೆ ಆಪ್ಕೆ ವಾಚ್ ಮೇ 2:20 ಆಗತ್ತೆ ನೋಡ್ರಿ. 2:20ಕ್ಕೆ ವೆದರ್ ಅಚ್ಚ ಬಹುತ್. ಹಾಂ ಒಳಗೆ AC ಬರತ್ತಿಲ್ಲ, ಇಲ್ಲ ಅಷ್ಟು AC ಎಕ್ಸಲ್ರೇಟ್ ಆಗಾಕತ್ತೆ. टाइम फॉर महाबोधि BSK भी आ गई पीछे. बिहार संपर्क क्रांति, बिहार का आन बान शान लूप हो गए. हाँ इधर नोटरी दिल्ली कानपुर सेक्शन 6 किलोमीटर पीछे हो गई. हाँ बिहार संपर्क क्रांति मत नमक पैरेलल भैया ऐसे एक्शन मिल गए तो उधर वो लूप होएगी महाबोधि, बगल में आएगी बिहार संपर्क क्रांति, हम आएंगे इधर, दोनों पैरेलल ओवरटेक मारेंगे. यस ಇಲ್ಲಿ ನೋಡ್ರಿ ಇಲ್ಲೇ ನಮ್ಮ ಬಾಜು ಲೈನು ಎಲ್ಲೋ ಆತ ಪಕ್ಕ ಬಿಹಾರ್ ಸಂಪರ್ಕ ಕ್ರಾಂತಿ ನಮ್ಮನ್ನ ಪ್ಯಾರಲಲ್ ಆಗಿ ಓವರ್ಟೇಕ್ ಮಾಡಕ್ಕೆ ಬರುತ್ತೆ ನೋಡ್ರಿ. ಇದಂತಾರ ಆ್ಯಕ್ಷನ್. ವಾ ನಾವು ಈ ಲೈನ್ ಒಳಗೆ ಇದ್ದೀವಿ, 3rd ಲೈನ್ ಒಳಗೆ, ನಮ್ಮನ್ನ ಮಿಡಲ್ ಲೈನ್ ಒಳಗೆ ಇಲ್ಲ ಆ್ಯಕ್ಷನ್. ವಾ ನಂದನ್ ಕನ್ನಡ ಸೂಪರ್ ಫಾಸ್ಟ್ ಕ್ರಾಸಿಂಗ್ ಆಗುತ್ತೆ. ನಮ್ಮನ್ನ ಮಿಡಲ್ ಲೈನ್ ಒಳಗೆ ತೊಗೊಂಡ್ರೆ ಇಲ್ಲಿ ನೋಡ್ರಿ ಇಲ್ಲೇ ನಾವು ಲೂಪ್ ಆಗ್ತೀವಿ. ಲೂಪ್ ಅಂತೂ ಆಗಲಿಲ್ಲ, ಗ್ರೀನ್ ಐ ಸಿಗ್ನಲ್ಲ ಕುಲ್ವಾನ್ ನಾವು ಸ್ಲೋಲಿ ಸ್ಕಿಪ್ ಮಾಡೋಣ. ಇಲ್ಲಿ ನೋಡ್ರಿ ಇಲ್ಲೇ ಹನಿ ಮಳೆ ಆಗತ್ತದ. ಇಲ್ಲಿ ವೆದರ್ ಮಾತ್ರ ಹಣ್ಣಾಗೋದಾಗೈತೆ ರೀ. ಲಿಟ್ರಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಮಸ್ತ್ ವೆದರ್ ಸಿಗುತ್ತೆ ಅಂತೇಳಿ. ಕುಲ್ವಾನ್ ನಾವು ಸ್ಕಿಪ್ ಮಾಡಿದ್ದೀವಿ ಈಗ. ಸೊ ಫಟ್ ಅಂತ ಅನ್ಬಾಕ್ಸ್ ಮಾಡೇನಿ ರೀ ಏನೇನೈತೆ ಅಂತ. 1 2 3 4 5 6 ಐಟಮ್ ಅದಾವ. ಸೊ ಪಿಕಲ್ ಹಿಡಿದ್ರೆ 7 ಐಟಮ್. ಸೊ ಒಂದು ವರ್ಕಾದ ಮೊಸರು ಐತಿ, ಇಲ್ಲೇ ಆಲೂಗಡ್ಡೆ ವಟಾಣಿ ಇದು ಒಂದು ಪಲ್ಯ ಐತಿ, ಇಲ್ಲೇ ದಾಲ್ ಐತಿ ನೋಡ್ರಿ. ಇಲ್ಲಿ ನೀರು ಪೂರ್ತಿ ನೀರು, ಮತ್ತು ಇದರಿಂದ ಸ್ಮೆಲ್ಲು ಬರತೈತೆ ಒಂದು ಸ್ವಲ್ಪ. ಮತ್ತು ಇಲ್ಲೇ ಚಿಕನ್ ಐತ್ರಿ. ಚಿಕನ್ ಒಳಗೆ 1-2 ಪೀಸ್ ಐತಿ. 2 ಪೀಸ್ ಒಳಗೆ ನೋಡ್ರಿ ಚಿಕನ್ ಎಷ್ಟು ರಬ್ಬರ್ ಐತಿ. ದಾಲ್ ಸರಿ ಇಲ್ಲ, ಟ್ರೈ ಮಾಡಬೇಡ. ಸರಿ ಇಲ್ವಾ? ಚಲೋ ಇಲ್ಲ ಅಂದ್ರೆ ಹೋಗ್ಯದ ಅಂತ. ಅದಕ್ಕೆ ರೈಲ್ವೇದ ಮೇಲೆ ಎಕ್ಸ್ಪೆಕ್ಟೇಷನ್ ನಾವು ಹೊಂಟ್ಬಿಟ್ಟದ್ದು ಬರೋ ದಿನಗಳೊಳಗೆ. ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಹಾರ್ಡ್ ಐತೆ ಚಿಕನ್.
ನಂದು ಪ್ರೆಷರ್ ನೋಡ್ರಿ ಇಲ್ಲಿ ವೇನ್ಸ್ ಎದ್ದಾವ ನಾನು ಅಷ್ಟು ನಾನು ಪ್ರೆಷರ್ ಹಾಕತ್ತೀನಿ ಇಲ್ಲಿಂದ ಇಲ್ಲಿ ಬೀಳಾಕೈತಿ ವಾಪಸ್ ಅಂದರೂ ಅದು ಒಂದಿಟ್ಟು ಪ್ರೆಸ್ ಆಗಲಿಲ್ಲ ಒಳಗೆ. ಇಲ್ಲೇ ರೈಸ್ ಐತಿ, ಜೀರಾ ರೈಸ್. ಲಾಸ್ಟ್ ಮೂಮೆಂಟಿಗೆ ಇದೆ ನೋಡ್ರಿ. ಟೈಮಿಂಗ್ ಎಷ್ಟೈತೆ ಅಂದ್ರೆ ಈಗ ನೋಡ್ರಿ 2:40 2:15 ಸಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ 2:15 ಊಟ ಕೊಟ್ಟಾರ. ಅದು ಮತ್ತು ವರ್ಸ್ಟ್ ಕ್ವಾಲಿಟಿದು ಐತೆ. ಅನ್ನ ಅಂತೂ ಹೇಳತ್ತಾರ ಇದನ್ನು ಟೇಸ್ಟ್ ಮಾಡ್ಬಾರ್ದು ಚಲೋ ಇಲ್ಲ ಅಂತಂತೇಳಿ. ನಾವು ಒಂದು ಸ್ವಲ್ಪ ಗ್ರೇವಿ ಟೇಸ್ಟ್ ಮಾಡೋಣಂತ ಚಿಕನ್ ಅದ ಓವರ್ ಮಸಾಲ ಅದ್ರೊಳಗೆ ಇಲ್ಲಿ ನೋಡ್ರಿ ಚಿಕನ್ ಒಳಗೆ ಹೋಗತ್ತ. ಇಂಥ ಚಿಕನ್ ತಿನ್ನಿ ಅಂದ್ರೆ ಹೊಟ್ಟೆ ಕಡ್ಸೋದ मन खराब हो जाता है ना ऐसे खाना खा के. ಇಲ್ಲಿ ನೋಡ್ರಿ ಅನ್ನ ಮಿಷ್ಟಿದೆ ತೊಗೊಂತೀನಿ ಆ ಥರ ಪೂರ್ತಿ ಇದನ್ನು ಬಿಟ್ಬಿಟ್ರೆ ನಂಗೆ ಏನರ ಒಂದಿಟ್ಟು ತಿನ್ನಬೇಕು ಆ್ಯಸಿಡಿಟಿ ಮನುಷ್ಯ. ಅದಕ್ಕೆ ನೋಡೋಣ ಅಂತ ಆನ್ಲೈನ್ದಾಗ ಏನರ ತರ್ಸೋಣಂತ. ಸೊ ಆನ್ಲೈನ್ ಏನರ ತರಿಸ್ಬೇಕಂದ್ರೆ ನಾ ಪ್ರಿಫರ್ ಮಾಡ್ತೀನಿ ರೇಲ್ ರೆಸ್ಟೋ. ಏನಿಲ್ಲ ರೀ ಸಿಂಪಲ್ಲಾಗಿ ರೇಲ್ ರೆಸ್ಟೋ ಆ್ಯಪ್ ಅಥವಾ ವೆಬ್ಸೈಟಿಗೆ ಹೋಗಿ ನೀವು ಆ್ಯಪ್ ಡೌನ್ಲೋಡ್ ಮಾಡ್ಕೊಬೋದು. ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅದರಿಂದ ಹೋಗಿ ನೀವು ಏನಿಲ್ಲ ಸಿಂಪಲ್ಲಾಗಿ ನಿಮ್ಮ PNR ಎಂಟರ್ ಮಾಡಿಬಿಟ್ರೆ ಅಂತಂದ್ರೆ ಯಾವ ಸ್ಟೇಷನ್ ಅವೈಲೇಬಲ್ ಅದಾವ ಅಂತ ತೋರಿಸುತ್ತಾ. ಅಲ್ಲಿ ಹೋಗಿ ನಿಮ್ಗೆ ಫೇವ್ರೇಟ್ ರೆಸ್ಟೋರೆಂಟಿಂದ ನಿಮ್ಮ ಫೇವ್ರೇಟ್ ಫುಡ್ ಪ್ರಿಫರ್ ಮಾಡ್ಕೋಬೋದು. ಇದೇನೈತಿ ಇದು ಫುಡ್ 200-300 ರೂಪಾಯಿ ಬಿದ್ದಿರುತ್ತೆ ನಿಮ್ಗೆ. ಇದನ್ನು ನೀವು ಡಿಸ್ಕ್ಲೂಡ್ ಮಾಡ್ಕೊಂಡು ಅಲ್ಲಿನೂ ಪ್ರಿಫರ್ ಮಾಡ್ಕೋಬೋದು. ಬಟ್ ನಿಮ್ಮ ಚಾಯ್ಸ್ ಅದ. ಬಟ್ ನನಗಂತೂ ನೋಡ್ರಿ ನಾನು ಇದನ್ನೂ ತೊಗೊಂಡಿದ್ದೆ ಮತ್ತು ಇನ್ನು ಅಲ್ಲೂ ಖರ್ಚಾಗತ್ತೆ. ಇಲ್ಲಿ ನೋಡ್ರಿ ರಾಹುಲ್ ಭಾಯ್ ಏನೂ ಇಲ್ದಿದ್ದಕ್ಕೆ ಈ ರೊಟ್ಟಿ ತೊಗೊಂಡು ನಾವು ಸೀತಾರಾಮ್ ದಿವಾನ್ ಚಂದಿಂದ ಪಾರ್ಸಲ್ ತಂದಿದ್ವಿ ಅದನ್ನು ತಿನ್ನತ್ತಾರ. ಎಲ್ಲರದು ಹಿಂಗೆ ಆಯ್ತು ಬಾಳೆ. ಅನ್ನ ಇದನ್ನು ತಿನ್ನತ್ತಾರ ಇವ್ರು ಇದನ್ನು ತಿನ್ನತ್ತಾರ. ವಾವ್ हाँ तूफान में आगन बोल रहा था वी लव यू भैया फेवरेट ट्रेन तूफान दुरंतो पेड़ वेड़ गिर गए तो ये भी बता कलिंदी में 22 घंटा लेट थी पेड़ गिर गया उससे आगे. ಸೊ ರೈಲ್ ರೆಸ್ಟೋದಿಂದ ಊಟ ಖಾನ್ಪುರ ನೆಕ್ಸ್ಟ್ ಸ್ಟೇಷನ್ ಅಲ್ಲಿಂದ ಆರ್ಡರ್ ಮಾಡಿ ನಿಮ್ಗೆ ಸಿಗ್ತಾನಂತ. ನಾವೀಗ ತುಂಡ್ಲಾ ಜಂಕ್ಷನ್ನ ಸ್ಕಿಪ್ ಮಾಡತ್ತೀವಿ ರೀ. ಇಂಡೈರೆಕ್ಟಾಗಿ ನೀವು ಇದನ್ನು ಆಗ್ರಾ ಅಂತಲೂ ಹೇಳ್ಬೋದು. ಯಾಕಂದ್ರೆ 20 ಕಿಲೋಮೀಟ್ರ್ ಐತೆ ಬರೀ ಇಲ್ಲಿಂದ ಆಗ್ರಾ. ಸೊ ದಿಲ್ಲಿ ಝಾನ್ಸಿ ಸೆಕ್ಷನ್ ಒಳಗೆ ಮೇನ್ ಆಗ್ರಾ ರೈಲ್ವೆ ಸ್ಟೇಷನ್ ಬರುತ್ತೆ. ನೀವೇನರ ದಿಲ್ಲಿ ಝಾನ್ಸಿ ಸೆಕ್ಷನ್ ಒಳಗಿಂದ ನಿಮಗೆ ಟ್ರೈನ್ ಸಿಗಲಿಲ್ಲ ಅಂತಂದ್ರೆ ತುಂಡ್ಲಾಗೆ ಬಂದರೂ ನೀವು ಆಗ್ರಾಕ್ಕೆ ಹೋಗ್ಬೋದು. ಸೊ ನೀವೇನಾರ ಆಗ್ರಾದಿಂದ ವಾರಣಾಸಿದು ಹೋಗೋಕೆ ಯೋಚನೆ ಮಾಡತ್ತೀರಿ, ಇಲ್ಲ ಅಂತಂದ್ರೆ ಲಕ್ನೋ ಅಯೋಧ್ಯೆ ಹೋಗೋಕೆ ಯೋಚನೆ ಮಾಡತ್ತೀರಿ ಅಂತಂದ್ರೆ ಆಗ್ರಾದಿಂದ ಜಸ್ಟ್ ತುಂಡ್ಲಾ ಜಂಕ್ಷನಿಗೆ ಬಂದು ನೀವು ಟ್ರೈನ್ಗಳನ್ನ ಹಿಡಿಬೋದು. ಸ್ಕಿಪ್ ಆಯಿತು ನೋಡ್ರಿ. ವೆದರ್ ಮಾತ್ರ ಏನು ಹೇಳಿ ನಿಮಗೆ ನೋಡ್ರಿ ಇಲ್ಲಿ ವಾ ಮಸ್ತ್ ಅಂದ್ರೆ ಮಸ್ತ್. स्पेशल ट्रेन पे खिड़की लोग बंद कर रहे हैं. ನಾವೀಗ ಫಿರೋಜಾಬಾದ್ ರೈಲ್ವೆ ಸ್ಟೇಷನ್ ಕ್ರಾಸ್ ಮಾಡತ್ತಿದ್ದೀವಿ. ಸ್ಟಾಪು ಆದ್ವಿ. ಸೊ ಇಲ್ಲೇ ಬಾಜುನು ಯಾವುದೋ ಒಂದು ಟ್ರೈನ್ ಐತಿ ಖಾತಿಪುರ ಹೌಡಾ ಅಂದ್ರೆ खातीपुरा जयपुर का एक नया रेलवे स्टेशन बना था ना. ಎಸ್ ವೈ ಖಾತಿಪುರ ಹೌಡಾ ನಾವು ಇಲ್ಲಿ ಓವರ್ಟೇಕ್ ಮಾಡ್ತೇವೆ ಅಂತ ಅನ್ಕೋತೀವಿ. ಬಟ್ ಮಳಿ ನೋಡ್ರಿ ಇಲ್ಲಿ ಮೇನ್ ಲೈನ್ ಕ್ಲಿಯರ್ ಇಲ್ರಿ. ಅದಕ್ಕೆ ಇಲ್ಲಿ ನಿಂತೇವೆ ನಾವು ಫಿರೋಜಾಬಾದ್ ಒಳಗೆ. ಮಳಿ ಭಾಳ ಜೋರು ಬರಾಕೈತೆ. ಕೆಲಸ ನಡೆದತ್ತು ಎಲ್ಲಿ ಗಿಡ ಬಿದ್ದತ್ತು ಅದು ಗೊತ್ತಿಲ್ಲ. ಮಸ್ತ್ ಸ್ಟೇಷನ್ ಮಸ್ತ್ ಐತೆ ನೋಡ್ರಿ ಇದು ಫಿರೋಜಾಬಾದ್. ಪ್ಲಾಟ್ಫಾರ್ಮ್ ಮೇಲೆನ ಗಿಡ ಅದಾವ. ಗಾಡಿ ಪೂರ್ತಿ ವಾಶ್ ಆತು ಇಲ್ಲಿ ಅಂತೂ. ಮೊದಲ ವಾಶ್ ಆಗಿಂತೂ ಬಂದಿತ್ತೆ ಬಟ್ ಇಲ್ಲಿ ಪೂರ್ತಿ ವಾಶ್ ಆತು. ಇಲ್ಲಿ ನೋಡ್ರಿ ಇಲ್ಲಿ ಬಿಹಾರ್ ಸಂಪರ್ಕ ಅಂತಿದೆ ಲೈಟ್ ಕಾಣತೈತಿ. 1 ಕಿಲೋಮೀಟ್ರಿಂದ ಐತೆ ಬರೀ ಅಷ್ಟೇ. ಬಿಹಾರ್ ಸಂಪರ್ಕ ಅಂತಿದ್ದೆ ಇವರೆಲ್ಲ ಬಾಯಿಂದ ಕೇಳ್ತಿದ್ದೆ ರೀ. ಬಟ್ ಈಗ ನಾನು ಫೀಲ್ ಮಾಡದನಿ. ಯಾಕಂತಂದ್ರೆ ಯಾವತ್ತು ನಾನು ನೋಡಿರ್ಲಿಲ್ಲ ಯಾವುದೋ ಒಂದು ಟ್ರೈನ್ 130 ಸೆಕ್ಷನ್ ಒಳಗೆ 1 ಕಿಲೋಮೀಟರ್ ಹಿಂದೆ ಮುಂದೆ ಓಡಿಸೋದು. ಇಲ್ಲಿ ನೋಡ್ರಿ ಇಲ್ಲಿ ಬ್ಲಾಕ್ ಟು ಬ್ಲಾಕ್ संपर्क क्रांति को सब रगड़ के जाती है. देखो ये बिहार की गाड़ी बिहार संपर्क क्रांति. फिर भी वे ಸಿಗ್ನಲ್ ಹೋಗಿ ಗ್ರೀನ್ ಹೋಗಿ ಅಂದ್ರೆ ನೋಡ್ರಿ ಹಿಂಗೆ ಅಸಹ್ಯ ಮಾಡ್ತಾರೆ. ಅಂದ್ರೆ ನಮ್ಮ ಕರ್ನಾಟಕ ಸಂಪರ್ಕ ಕ್ರಾಂತಿಗೆ ವ್ಯಾಲ್ಯೂ ಇಲ್ಲ. ಯಾಕಂತಂದ್ರೆ ಅಷ್ಟು ಸ್ಟಾಪ್ ಅದಾವ ಸುತ್ತೊಡ್ಕೊಂಡು ಬರುತ್ತೆ. ಬಂದು ಹುಡುಕ ಗೀತಾ ಜಯಂತಿ ಅನ್ನೋ ಎಕ್ಸ್ಪ್ರೆಸ್ದು ಒಂದು ವಿಡಿಯೋ ಮಾಡೀನಿ ನಾನು. ಅದ್ರ ಮುಂದೆ ಕರ್ನಾಟಕ ಸಂಪರ್ಕ ಕ್ರಾಂತಿ ಮುಂದೆ ಗೀತಾ ಜಯಂತಿಗೆ ಬಿಟ್ರೆ ಅಲ್ಲಿ ಭಾಳ ಬೇಜಾರು ಅನ್ನಿಸ್ತೆ. ಸೊ ನೋಡೋಣಂತ ವೇಟ್ ಮಾಡೋಣ ಏನಾಗತ್ತೆ. बट कर्नाटक संपर्क क्रांति की इज्जत बहुत पहले से है. कब खराब से है? इसकी भी हो जाएगी. कब खराब होगी? कोई नई गाड़ी घुसेगी तो इसको भी होगी. नहीं, वो दूसरे पे कोई गाड़ी ही नहीं घुसेगी जब
ऑनलाइन पे नई गाड़ी आएगी, इस रूट पे आएगी नहीं, घुसेगी तो वही होगी। होगी नहीं भाई। उस रूट पे ऑलरेडी राजधानी जाती है, फिर भी इसका हो रहा है भाई। ये बिहार की बाप है बाप, दिल्ली कानपुर सेक्शन की बाप गाड़ी है। ನೋಡ್ರಿ आप ಹಿಂಗೆ खुद देखो इससे कितने पीछे चली है दुरंतो से। ये दुरंतो है, ಹಾಂ फिर सोचो आप खुद बताओ। ದುರಂತ इसको ಓವರ್ಟೇಕು overtake ಮಾಡ್ಬೋದು भी मारती है। मैंने लास्ट टाइम जब जर्नी किया इसको ओवरटेक मारी है भाई इसको। किसकी सरकार में आया था ये गाड़ी? नीतीश कुमार। नीतीश कुमार। बिहार की जितने भी अभी टॉप प्रायोरिटी वाली गाड़ी है सब नीतीश कुमार जी दी हैं। ओ। बिहार को बदल दिया था नीतीश कुमार से। ನೋಡ್ರಿ ಇಲ್ಲಿ ಇಷ್ಟೆಲ್ಲ ಪ್ರಿಯಾರಿಟಿ ಟಾಪ್ ಪ್ರಿಯಾರಿಟಿ ಗಾಡಿಗಳೆಲ್ಲ ಅದಾವ। संपूर्ण क्रांति भी नीतीश जी दिए थे। हाँ वो तो राजधानी उनका पीछे पीछे भागती है। ಅದ ನೋಡ್ರಿ ಈಗ ನೋಡೋಣ ಅಂತ ವೇಟ್ ಅಂತ ಇದೆ। सिर्फ इसी को नहीं, भुवनेश्वर की दुरंतो को भी रगड़ देती है किसी किसी दिन। ಹಾ ಅಂದ್ರೆ ಸೇಮ್ ಸ್ಲಾಟ್ ಒಳಗೆ ಕೊಡ್ತಾವ दुरंतो ಅಂದಿನ को ಅವಡ रगड़ ಏನಂದು देती है। ವಾವ್ ವೇಟ್ ಇನ್ನ ಕಂಟಿನ್ಯೂ ಮಳೆ ಬರಾಕತ್ತೈತಿ ಇಲ್ಲಿ ನೋಡ್ರಿ ಇಲ್ಲಿ ಇದ ಮಜಾ ಟ್ರೈನ್ ನನಗೆ ಟ್ರೈನ್ ರನ್ನಿಂಗ್ ಒಳಗೆ ಮಜಾ ಬರುತ್ತೋ ಇಲ್ಲ ಗೊತ್ತಿಲ್ಲ ಟ್ರೈನ್ ಒಂದು ಸ್ಟೇಷನಿಂದ ಒಂದು ಸ್ಟೇಷನ್ಗೆ ಹೋಗಿ ಅಲ್ಲಿ ಸ್ಟಾಪ್ ಆಗಿ ಒಂದಿಟ್ಟು ಸ್ಟೇಷನ್ನಾಗ ಅಡ್ಡಾಡ್ರಿ ಅದು ಮಜಾ ಬರುತ್ತೆ ನನಗೆ ಆರಾಮಾಗಿ ಇಲ್ಲಿ ಟ್ರೈನ್ ಇಲ್ಲೂ ಟ್ರೈನ್ ನೋಡ್ಕೊಂತ ಖಾತಿಪುರ ಅಂದ್ರೆ ಜೈಪುರ ಸಿಗ್ನಲ್ ಆತು ಗ್ರೀನ್ ಈ ಟ್ರೈನ್ ಅದು ಓವರ್ಟೇಕು ಆತು ನೋಡ್ರಿ ಇಲ್ಲಿ ಐ ಸಿ ಎಫ್ ಟ್ರೈನ್ ಇದ್ರು ಇದ್ರೊಳಗೆ ಒ ಬಿ ಎಚ್ ಎಸ್ ಸ್ಟಾಫು ಅದಾರ ಬಟ್ ಖಾಲಿ ಐತಿ ಟ್ರೈನ್ ನೀಟ್ ಆ್ಯಂಡ್ ಕ್ಲೀನು ಅಷ್ಟೇ ಐತಿ NWR ಟ್ರೈನ್ ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ಇರ್ತಾವೆ ಅದಕ್ಕೆ ಒಂದು ಮಾತೇ ಇಲ್ಲ चलो आखिरकार सिग्नल मिला हम लोग को यहाँ पे और निकल रहे हैं यहाँ से। बारिश बढ़ गया हुआ है भाई, बहुत बढ़िया रोटी होता है ना, 130 स्किप करते हैं। हाँ हाँ। निकलती गाड़ी ना अच्छा लगता है, बढ़िया मज़ा आ जाता है। जो लिखा हुआ था वही आप सही कह रहे हो सकता है कहीं आगे कुछ तो ट्रैवल हुआ हो आगे तूफान की वजह से। ये कानपुर आज 11 बजे पहुँचती है खातीपुरा वाली। Yes. यहाँ देखो किसी गाड़ी को ओवरटेक भी हम लोग कर रहे हैं। ನಾರ್ತ್ ಈಸ್ಟದು ಓವರ್ಟೇಕ್ ಆದ್ಮೇಲೆ 5:28ಕ್ಕೆ ಈವ್ನಿಂಗ್ ಸ್ನ್ಯಾಕ್ಸ್ ಬಂದದ ನೋಡ್ರಿ ಇಲ್ಲಿ क्रॉसिंग ಆದಮೇಲೆ ಹಾಂ ನಾರ್ತ್ ಈಸ್ಟದ್ದು ಕ್ರಾಸಿಂಗ್ ಅಜೀಮಾಬಾದ್ ಸೂಪರ್ ಫಾಸ್ಟದ್ದು ಓವರ್ಟೇಕ್ DFC ಒಳಗೆ ನೋಡ್ರಿ ಇಲ್ಲಿ ವ್ಯಾಕ್ಟೋಲ್ ಬಿ ದ ಆ್ಯಕ್ಷನ್ ಸೊ ಏನೇನೈತೆ ಅಂತಂತಂದ್ರೆ ಎಲ್ಲ ಪ್ಯಾಕ್ಡ್ ಐಟಮ್ ಅದಾವ ಇಲ್ಲೇ ನಮ್ಕಿನ್ ಐತಿ ಇಲ್ಲೇ ಕೇಕ್ ಸಮೋಸ ನೋಡ್ರಿ ಇಲ್ಲಿ ಇಟ್ಟು ಸಂದ ಐತಿ ಚಿಕ್ಕಿ ಇದೆ हम लोग लेके आए हैं। ಹಾಂ ಇದು ನಮ್ಮ ಮನಿದೆ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಅದಕ್ಕೆ ಊಟ ಆರ್ಡ್ರ್ ಮಾಡೀನೀಗ ಇದ್ರ ಕಾನ್ಪುರ್ ಸೆಂಟ್ರಲ್ ಒಳಗೆ ಬರುತ್ತೆ ರಾತ್ರಿ ಊಟನೂ ಅದ್ರೊಳಗೆ ಮ್ಯಾನೇಜ್ ಮಾಡ್ಬೇಕಂತೇಳಿ ಪರಾಟ ಮತ್ತು ಒಂದು ವೆಜ್ ಥಾಲಿ ಆರ್ಡ್ರ್ ಮಾಡೀನಿ ಸೊ ಇದೆ ನೋಡ್ರಿ ಈವ್ನಿಂಗ್ ಸ್ನ್ಯಾಕ್ಸ್ ಪ್ರೀಮಿಕ್ಸ್ ಇದ್ರೆ ಚಲೋರ ಇರುತ್ತೆ ಇದು ಪ್ರೀಮಿಕ್ಸು ಅಲ್ಲ ಚಾಯ್ ಅದು ಡಿಪ್ ಟೀ ಇರುತ್ತೆ ಅದು ಚಲೋನ ಹಾಕ್ತಂಗಿಲ್ಲ कानपुर पहुंचने से पहले एक क्रॉसिंग और देख लो आप लोग, देखते हैं ये है कौन सी गाड़ी।
सामने ये झांसी की तरफ से आ रही है। बांदा मुंबई लाइन यहाँ पे बंद हो गई। वहीं से आप मुंबई लाइन भी कैसा है? कोई तो गाड़ी भी आ रही है उससे। बाकी इधर हम लोग पहुँच गए गोविंदपुरी। अरे लाइट वाला व्यू। ಎಷ್ಟು ಮಸ್ತ್ ವೆದರ್ ಆಗೈತೆ ನೋಡ್ರಿ ಇಲ್ಲಿ ಕಾನ್ಪುರ್ ಸೆಂಟ್ರಲ್ ಅರೈವ್ ಆಗತ್ತೀವಿ ನಾವು ಫೈನಲಿ ಇನ್ನು ಗೋವಿಂದಪುರ ಸ್ಕಿಪ್ ಆದ್ಮೇಲೆ आगरा होने वाला था, आगरा वाराणसी। ಬನಾರಸ್ ಆಗ್ರಾ ಆಲ್ಮೋಸ್ಟ್ 440 ಕಿಲೋಮೀಟರ್ ನಾನ್ ಸ್ಟಾಪ್ ರನ್ ಇತ್ತು ನೋಡ್ರಿ ನಮ್ದು ನ್ಯೂ ಡೆಲ್ಲಿಯಿಂದ ಕಾನ್ಪುರ್ ಮಠ ಆಫಿಷಿಯಲ್ ಆಗಿ ಫಸ್ಟ್ ಸ್ಟಾಪ್ ಇದೇನೆ ನಮ್ದು ರೈಲ್ ರೆಸ್ಟೋರೆಂಟಿಂದ ನಮ್ಮ ಆರ್ಡ್ರು ಬಂತು ನೋಡ್ರಿ ಇಲ್ಲಿ ಸೀಟಿಗೆ ನಾವು ಹೊಂಟಾರವ್ರ ನಾವು ಹೊರಗಿದ್ದಿದ್ದಕ್ಕೆ ನಾವೇ ಇಸ್ಕೊಂಡಿವಿ ಸೊ ರೈಲ್ ರೆಸ್ಟೋರೆಂಟಿಂದ ಆರ್ಡ್ರ್ ಮಾಡ್ಕೊಂಡಿದ್ದೀವಿ ಮಧ್ಯಾಹ್ನ ಊಟ ಸರಿ ಇಲ್ದಿದ್ರ ಸಂಬಂಧ ನಾವೀಗ ಫೈನಲಿ ಎಂಟ್ರ್ ಆದೀವಿ ದೇಶದೊಳಗಿರುವಂಥ 5 ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಒಳಗೆ ಒಂದಾದಂಥ ಕಾನ್ಪುರ್ ಸೆಂಟ್ರಲ್ಗೆ 440 ಕಿಲೋಮೀಟರ್ ಹೇಳ್ದಂಗೆ ನಾನ್ ಸ್ಟಾಪ್ ಆಗಿ ರನ್ ಇತ್ತು ಬಟ್ ನಾನ್ ಸ್ಟಾಪ್ ಆಗಿ ಬಂದಿಲ್ಲ ನಾವು 1 ತಾಸು ಡಿಲೇನೂ ಆಗ್ಯಾವ ರೀ 5 ತಾಸಿಂದ ಜರ್ನಿ ಇತ್ತು ನಮ್ದು ರನ್ ಟೈಮ್ 440 ಕಿಲೋಮೀಟ್ರಿಗೆ ಸೊ ನೋಡ್ಬೋದು ಡಿಲೇ ಆಕತ್ತಂತಂದ್ರೆ ಮಳೆ ಸಂಬಂಧ ಸಿಗ್ನಲ್ ಲೈನ್ ಟು ಲೈನ್ ಕ್ಲಿಯರ್ ಮಾಡ್ತಾರೆ ಒಟ್ಟೆ ರಿಸ್ಕ್ ತೊಳಕ್ಕೆ ಹೋಗಂಗಿಲ್ಲ ರೈಲ್ವೆದವ್ರು ಅದು ಚಲೋ ಅಂತ ಹೇಳ್ತಾನೆ ನಾನು ಪ್ಯಾಸೆಂಜರ್ ಪರ್ಸ್ಪೆಕ್ಟಿವಿಂದ ಅದಕ್ಕೆ ಬ್ಲಾಕ್ ಕ್ಲಿಯರ್ ಮಾಡ್ಕೊತ ನಮ್ಮನ್ನ ತೊಗೊಂಡು ಬಂದ್ರೆ ಒಂದೆರಡು 3 ಓಟಕ್ಕೂ ನೋಡ್ರಿ ನೀವು ನಮ್ಮ ಜರ್ನಿ ಒಳಗೆ ಸೊ ಭಾರಿ ಮಜಾ ಬಂತ ಇದು ಕಾನ್ಪುರ್ ದಿಲ್ಲಿ ಸೆಕ್ಷನ್ ಎವರ್ ಗ್ರೀನ್ ಯಾವಾಗಾರ ನೀವು ಟ್ರೈನ್ ಬಗ್ಗೆ ಕ್ರೇಜ್ ಐತಿ ನೀವು ಟ್ರೈನ್ ಒಳಗೆ ಟ್ರಾವೆಲ್ ಮಾಡ್ಬೇಕಂತ ಅದಾರೆ ಅಂತಂದ್ರೆ ಎವ್ರಿ ಡೇ ನೀವು ಈ ರೂಟ್ ಒಳಗೆ ಟ್ರಾವೆಲ್ ಮಾಡ್ಬೋದು ಯಾವುದೋ ನಾನ್ ಸ್ಟಾಪ್ ಟ್ರೈನ್ ತೊಗೊಂಡ್ರು ನಿಮಗೆ ಆ್ಯಕ್ಷನ್ ಸಿಗುತ್ತೆ ಬಟ್ ನಿಮ್ಗೆ ಹೈ ಲೆವೆಲ್ ಆ್ಯಕ್ಷನ್ ನೋಡೋಕೆ ಸಿಗ್ಬೇಕಂತಂದ್ರೆ ನಿಮಗೆ ಬೆಸ್ಟ್ ಟ್ರೈನ್ ನಾನು ಸಜೆಸ್ಟ್ ಮಾಡ್ತೀನಿ ಯಾವುದಂತಂದ್ರೆ ಹೌಡಾ ರಾಜಧಾನಿ ಇಲ್ಲ ಅಂತಂತಂದ್ರೆ ಈಗ ಬಂದ್ಬಿಟ್ಟು ವಾರಣಾಸಿ ನ್ಯೂ ಡೆಲ್ಲಿ ಒಂದೇ ಬರುತ್ತೆ ನ್ಯೂ ಡೆಲ್ಲಿ ವಾರಣಾಸಿ ಒಂದೇ ಬರುತ್ತೆ ಎರಡು ನಾನ್ ಸ್ಟಾಪ್ ಒಂದೇ ಹೋಗ್ತಾವೆ ಇದು ನಮ್ಮ ಗಾಡಿ ಹಂಗೆ ಸ್ಟಾಪ್ ಹಾಕೊಂತ ಬಂತಲ್ಲ ಆ ಗಾಡಿ ಹಂಗೆ ಸ್ಟಾಪ್ ಆಗೋದೂ ಇಲ್ಲ ಈ 130 ಸೆಕ್ಷನ್ ಒಳಗೆ ಅದಕ್ಕೆ ಕಿಂಗ್ ಆಫ್ ಪ್ರಿಯಾರಿಟಿ ಅಂತ ನೋಡ್ರಿ ಅಷ್ಟು ನಿಮ್ಗೆ ಆ್ಯಕ್ಷನ್ ನೋಡೋಕೆ ಸಿಗುತ್ತೆ ಇಲ್ಲ ವಾರಣಾಸಿ ಬನಾರಸ್ದಿಂದ ಆಗ್ರಾಗೆ ಹೋಗುವಂಥ ಒಂದೇ ಬರುತ್ತೆ ರೆಡಿ ಇನ್ನೂ ಐತಿಲ್ಲ ಡಿಪಾರ್ಚರಿಗೆ ಇದು ಹೇಳಿದ್ನಿ ಅಲ್ಲಿ ನಿಮ್ಗೆ ತುಂಡ್ಲಾ ಜಂಕ್ಷನ್ ತೋರಿಸಿದ್ನಿಲ್ಲ ತುಂಡ್ಲಾದಿಂದ ಲೈನ ಚೇಂಜ್ ಆಗುತ್ತೆ ಸ್ಟೇಷನ್ ಒಳಗೂ ಫುಡ್ ಸಿಗೋದೈತಿ ಬಟ್ ಅದ್ರ ನೋಡ್ರಿ ನೀವು ಪ್ಯಾಕೇಜಿಂಗ್ ಕ್ವಾಲಿಟಿ ಅಂತೂ ಹೇಳೋದು ಬೇಡ ಸ್ಟೇಷನ್ ಫುಡ್ ಭರೋಸೆ ಇಲ್ದಿದ್ದಕ್ಕೆ ಇದನ್ನು ಮಾಡಿದ್ದೆ ಫೈನಲಿ ಕ್ರೀವ್ ಚೇಂಜ್ ಆದಮೇಲೆ ಕಾನ್ಪುರ್ ಸೆಂಟ್ರಲಿಂದ ನಾವು ಡಿಪಾರ್ಟ್ ಆದಿವಿ ರೀ 10 ನಿಮಿಷ ಸ್ಟಾಪ್ ಇತ್ತು ಇಲ್ಲಿ 5 ನಿಮಿಷ ಆ್ಯಕ್ಚುಯಲ್ ಟೈಮ್ ಬಟ್ 5 सब लिया है तुम्हारे भाई ने। ಸಂಪರ್ಕ ಅಂತಿದ್ದು ರೂಟ್ ಇನ್ನು ಬಂದ್ಬಿಟ್ರಿ ವಾಯ ಲಕ್ನೋ ಐತಿ ನೋಡ್ರಿ ಇಲ್ಲಿ ಲಕ್ನೋ ಲೈನ್ ಒಳಗೆ ಅದು ಬಂದು ನಿಂದು ಗೋಡ್ಕನ ಗ್ರೀನ್ ಸಿಗ್ನಲ್ ಆಗ್ಬಿಟ್ಟದೆ ಪ್ರಿಯಾರಿಟಿ ಕಿಂಗ್ ಹಾಂ ಹಾಗೆ ಟೈಮ 8 ಗಂಟೆ ಆಯ್ತು ಟ್ರೈನಾಗ ಊಟ ಬರ್ಬೇಕಿತ್ತು ಇನ್ನೂ ಸರ್ವ್ ಆಗಕ್ಕೆ ಸ್ಟಾರ್ಟ್ ಆಗಿಲ್ಲ ಎಲ್ಲರೂ ಮಕ್ಕೊಂಬಿಟ್ರೆ ಸೊ ನಂದಂತೂ ನಾ ಆರ್ಡ್ರ್ ಮಾಡ್ಕೊಂಡಿದ್ದೆ ನೋಡಂತ ಪ್ಯಾಕೇಜಿಂಗ್ ಅಂತೂ ಚಲೋ ಅನ್ಸತ್ತೆ ಹೊರಗಿಂದ ನೋಡಿ ಇಲ್ಲಿ ನೋಡ್ರಿ ಇಲ್ಲ ಮಸ್ತ್ ಪ್ಯಾಕೇಜಿಂಗ್ ಅಂತೂ ಐತಿ ಟಿಶ್ಯೂ ಕೊಟ್ರೆ ವಾವ್ ಮತ್ತೊಂದು ಕ್ರಾಸಿಂಗ್ ಇದು ಓಟೆಕ್ ಆಗೋದೈತೆ ಅನ್ಸುತ್ತೆ ನೋಡ್ರಿ ಮೇ ಬಿ ಇಲ್ಲಿ ನೋಡ್ರಿ ಇಲ್ಲೇ ಮಸ್ತ್ ಪ್ಯಾಕೇಜಿಂಗ್ ಅಂತೂ ಮಾಡ್ರೆ ಇಲ್ಲೇ ಪಾಪಡ್ ಐತೆ ಅಂತೇಳಿ ಅನ್ಕೋತಾನೆ ಸೊ ಇಲ್ಲೇ ಒಂದು ಆಲೂ ಪರಾಟ ತರ್ಸೀನಿ ಮತ್ತೊಂದು ವೆಜ್ ಡಿಲಕ್ಸ್ ಥಾಲಿ ತರ್ಸೀನಿ ಏನೇನೈತೆ ಅಂತೇಳಿ ನೋಡೋಣಂತ
ಅನ್ಬಾಕ್ಸ್ ಮಾಡೀನಿ ರೀ. ಇಲ್ಲೇ ಶಾಹಿ ಪನ್ನೀರ್ ಐತಿ, ಇಲ್ಲೈತಿ ಸಲಾಡ, ಇಲ್ಲೈತಿ ಡೆಸರ್ಟ್ ಸ್ವೀಟ್, ಇಲ್ಲೇ ನಾ ಒಂದಿಟ್ಟು ಇನ್ಸ್ಟಾಗ್ರಾಮ್ ರೀಲಿಗೆ ತಿಂದೇನಿ. ಇಲ್ಲಿ ಚಪಾತಿ ಐತಿ, ಇಲ್ಲಿ ರಾಯ್ತಾ, ಆಲೂಗಡ್ಡೆ ಮತ್ತು ಮಿಕ್ಸ್ ವೆಜ್ ಪಲ್ಯ ಅಂತ ಹೇಳ್ಬೋದು ನೀವು. ಇಲ್ಲೈತಿ ದಾಲ್. ಈ ದಾಲದ ತಿಕ್ನೆಸ್ ನೋಡಿರಿ, ನಾನು ನಿಮ್ಗೆ ಆಗಲೇ ತೋರಿಸಿದೆ ಆ ದಾಲದ ತಿಕ್ನೆಸ್ ನೋಡಿರಿ. ರೈಸ್ ಅಂತೂ ಮಸ್ತ್ ನೋಡ್ರಿ. ದಾವತಕ್ಕಿ ಅನ್ನ ಐತಿ. ಸೊ ಸೇಮ್ ರೊಕ್ಕನ, ಬಟ್ ಟೇಸ್ಟ್ ಒಳಗೆ ಡಿಫ್ರೆನ್ಸ್ ಆಗುತ್ತೆ ನೋಡೋಣ ಅಂತ. ಚಪಾತಿನೂ ಬಿಸಿ ಬಿಸಿ ಅದಾವ. ಫಸ್ಟ್ ಇದು ಡ್ರೈ ವೆಜ್ ನಂಗೆ ಯಾಕೋ ಭಾಳ ಅಟ್ರಾಕ್ಟಿಂಗ್ ಅನ್ಸತ್ತೆ ನೋಡ್ರನ್ನ. ಭಾಳ ಸಾಫ್ಟ, ಅಷ್ಟು ಮಸಾಲೆ ಇಲ್ಲ, ಏನಿಲ್ಲ, ಹೋಮ್ಲಿ ಐತಿ. ಪನ್ನೀರ್ ಜೊತೆ ಇದನ್ನು ಟೇಸ್ಟ್ ಮಾಡೋಣಂತ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಗ್ರೇವಿ ಅನ್ನಿಸ್ತಾ, ಇದು ಚಲೋ ಐತಿ. ಸೊ ಇದು ನಮ್ದು ಇದೆ. ಸ್ವಲ್ಪ ದಾಲ್ ಚಾವಲ್ನು ಟೇಸ್ಟ್ ಮಾಡೋಣ. ಅಂದ್ರೆ ರೈಸ ಚಾವಲ್ ಅಂದ್ರೆ ಪೂರ್ತಿ ಹೋಮ್ಲಿ ಟಚ್ ನೋಡ್ರಿ. ಏನು ಮಸಾಲೆ ಎಲ್ಲ ಏನಿಲ್ಲ, ಬರೀ ಬೆಸ್ಟ್ ಇದೆ. ನೀವೇನರ ಇಷ್ಟು ಬೆಸ್ಟ್ ಊಟ ತರಿಸ್ಬೇಕಂತಂದ್ರೆ ನಾನು ಹೇಳ್ದಂಗೆ ನಿಮ್ಗೆ ಆನ್ಲೈನ್ ಒಳಗೆ ಹೋಗಿ ರೈಲ್ ರೆಸ್ಟೋರೆಂಟ್ ಹೊಡೆದ ನಿಮ್ಮ ಪೇನಾರು ಎಂಟ್ರ್ ಮಾಡ್ರೆ ನಿಮ್ಗೆ ನಿಮ್ಮ ಸೀಟಿಗೆ ನನ್ನ ಫುಡ್ಡಾಗಿ ಬಂದುಬಿಡುತ್ತೆ. ನಾನು ಬೆಸ್ಟ್ ಅಂತ ಹೇಳ್ತಾನೆ. ಸೊ ನಿಮ್ಗೆ ಯಾವ ರೆಸ್ಟೋರೆಂಟ್ ಬೇಕು ಆ ರೆಸ್ಟೋರೆಂಟ್ ಚೂಸ್ ಮಾಡ್ಕೋಬೋದು. ಇಲ್ಲೇ ಆಲೂ ಪರಾಟನೂ ಐತಿ. गया की आन बान शान गया से नई दिल्ली को जाने वाली मामूली एक्सप्रेस लाइन DFC में है। DFC है।
प्रयागराज स्टॉप नहीं है। अन्ना VIP ट्रेन ಅದೇನು ಬಾಜು ನೋಡತ್ತಾರಲ್ಲ ಅದು VIP ಟ್ರೈನ್ ನೋಡ್ರಿ ಪ್ರಯಾಗರಾಜ್ ನ್ಯೂ ದಿಲ್ಲಿ ಎಕ್ಸ್ಪ್ರೆಸ್ ಅದ್ರೊಳಗೆ ರೆಡ್ ಕಾರ್ಪೆಟ್ ಏನೇನೆಲ್ಲ ನಿಮ್ಗೆ VIP ಟ್ರೀಟ್ಮೆಂಟ್ ಬೇಕಲ್ಲ ಎಲ್ಲ ಆ ಟ್ರೈನ್ ಒಳಗೆ ಸಿಗುತ್ತಂತೆ ಸೊ ನಾವೀಗ ಮೇನ್ ಲೈನಿಂದ ಪ್ರಯಾಗರಾಜ್ ಜಂಕ್ಷನ್ನ ಸ್ಕಿಪ್ ಮಾಡತ್ತೀವಿ ಲಿಟ್ರಲಿ ನಾರ್ತ್ ಸೆಂಟ್ರಲ್ ರೈಲ್ವೇದ ಹೆಡ್ ಕ್ವಾರ್ಟರ್ನ ಗಾಡಿ ಸ್ಕಿಪ್ ಮಾಡೋದದೆ ಇದು ದೊಡ್ಡ ವಿಷಯ ನಾನು ದುರಂತೋ ಪ್ರಿಯಾರಿಟಿ ಕೊಡತ್ತಾರ ಯಮುನಾ ನದಿ ಕ್ರಾಸ್ ಮಾಡತ್ತೀವಿ ನಾವೀಗ ಪ್ರಯಾಗರಾಜ್ ಒಳಗೆ ಸಂಗಮ ನಗರಿ 3 ನದಿ ಸಂಗಮ ಆಗತ್ತಿಲ್ಲ ಗಂಗಾ ಯಮುನಾ ಸರಸ್ವತಿ विंध्याचल का स्किप तो आप लोगों ने देखा, मज़ा आया ही होगा। लगे आप आपको मिर्जापुर का स्किप दिखाई दे सकता है।
ಕಾನ್ಪುರಿಂದ ನಾನ್ ಸ್ಟಾಪ್ ಆಗಿ ನಾವು ರನ್ ಆಗೇ ಆಗತ್ತೇವೆ ರೀ. ಅದಾದ್ಮೇಲೆ ರಿವ್ಯೂ ನೋಡ್ರಿ, ಅದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ 130 ಆ್ಯಕ್ಷನ್ ಅಂತೂ ಇದ್ದೈತೆ. ಚುನಾರ, ಮಿರ್ಜಾಪುರ, ವಿಂಧಾಂಚಲ್ ಅನ್ಕೊಂತ ಎಲ್ಲ ಸ್ಕಿಪ್ ಮಾಡ್ಕೊಂತ ಅಂತೂ ಬಂದಿವಿ. ಈಗ ಏನು ನಾವು ಈಗೇನು ನೀವು ಕ್ರಾಸಿಂಗ್ ನೋಡ್ರಿಲ್ಲ, ಅದು ಬಂದ್ಬಿಟ್ಟು ಪಟನಾ ರಾಜೇಂದ್ರ ನಗರ ಟರ್ಮಿನಲಿಂದ ನವದೆಹಲಿಗೆ ಹೋಗುವಂಥ ರಾಜಧಾನಿ ಎಕ್ಸ್ಪ್ರೆಸ್. ಯಾವುದೋ ಒಂದು ಟ್ರೈನ್ ಹೋಗುತ್ತಂದ್ರೆ ಅದಕ್ಕೊಂದು ಸ್ಲಾಟ್ ಕೊಟ್ಟಿರ್ತಾರೆ. ಈ ರಾಜಧಾನಿ ಎಕ್ಸ್ಪ್ರೆಸ್ಗಳು ಸ್ಲಾಟ್ ಒಳಗೆ ಓಡುವಂಥ ಡೌನ್ ಗಾಡಿ ಒಳಗೆ ಇದು ಯಾವ್ದು ಹೇಳ್ರಿ, ಫಸ್ಟ್ ರಾಜಧಾನಿ. ಇದಕ್ಕೆ ಕ್ಯಾಪ್ಟನ್ ರಾಜಧಾನಿ ಅಂತೇಳಿ ಕರೀತಾರೆ ಈ ಲೈನ್ ಒಳಗೆ. ಇದ್ರ ಹಿಂದಿಂದನೇ ಇನ್ನು ಪ್ರೀಮಿಯಂ ಗಾಡಿಗಳೆಲ್ಲ ಬರ್ತಾವೆ. ಸಂಪೂರ್ಣ ಕ್ರಾಂತಿ, ದಿಬ್ರುಗಢ ರಾಜಧಾನಿ, ಯಾವ್ಯಾವ್ದು ಅಂತೇಳಿ ರಾಜಧಾನಿ ಅಂತಾವಲ್ಲ, ಮೇನ್ ರಾಜಧಾನಿಗಳು ಎಲ್ಲ ಇದೇ ರೂಟಿಂದ ಹೋಗೋದ್ರಿಂದ ಇದಕ್ಕೆ ಮೊದಲು ಬಿಡೋದ್ರಿಂದ ಇದಕ್ಕೆ ಕ್ಯಾಪ್ಟನ್ ರಾಜಧಾನಿ ಅಂತಾರೆ. ಎಲ್ಲ ಟ್ರೈನ್ಗಳನ್ನು ಇಂಡಿಯನ್ ರೈಲ್ವೇಸ್ ಸ್ಲಾಟ್ ಮೇಲೆ ರನ್ ಮಾಡುತ್ತೆ. ಯಾಕಂತಂದ್ರೆ ಒಂದು ಸ್ಲಾಟ್ ಕೊಡುತ್ತೆ, ಆ ಸ್ಲಾಟ್ ಒಳಗೆ 2 ರಿಂದ 3 ತಾಸು ಒಳಗೆ ಎಲ್ಲ ಗಾಡಿ ಪಾಸ್ ಮಾಡಿಸುತ್ತೆ. ಅವಾಗ ಬ್ಲಾಕ್ ಮೇಲೆ ವರ್ಕ್ ಮಾಡ್ತಾರೆ. ಅವಾಗ ಏನರ ಇದು ಹೆಚ್ಚುವರಿ ಕೆಲಸ ಇದ್ರೆ ಅವನ್ನ ಕಂಪ್ಲೀಟ್ ಮಾಡ್ಬೇಕಂತ ಹೇಳಿ. एक्सप्रेस ट्रेनों के साम्राज्य में क्रांति लाने वाली गाड़ी ये है संपूर्ण क्रांति। ಫೈನಲಿ ಇಟ್ಸ್ ಟೈಮ್ ಟು ಡಿಬೋರ್ಡ್ ರೀ. ಸ್ಟೇಷನ್ ಬಂದು ಇನ್ನು ಇಳಿದು ನೋಡ್ರಿ, ದೀನ್ ದಯಾಳ್ ಉಪಾಧ್ಯಾಯ ಜಂಕ್ಷನ್. ಫೈನಲಿ ನಾವು ಈಗ ದೀನ್ ದಯಾಳ್ ಉಪಾಧ್ಯಾಯಗೆ ರೀಚ್ ಆದೀವಿ ನೋಡ್ರಿ. ಮೊದಲಿನ ಹೆಸರು ಮುಘಲ್ ಸರಾಯ್. ಸೊ ಫೈನಲಿ ನಾವು ವಾರಾಣಸಿ ರೀಚ್ ಆದಂಗೆ. ಯಾಕಂತಂದ್ರೆ ವಾರಾಣಸಿ ಇಲ್ಲಿಂದ ಭಾಳ ಸಮೀಪ ಐತಿ. ಏನೇನು 20 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಅದಕ್ಕೆ ಸಮೀಪ ಇರುವಂಥ ಮೇಜರ್ ಜಂಕ್ಷನ್ ನೋಡ್ರಿ. ವಾರಾಣಸಿನೂ ಮೇಜರ್ ಜಂಕ್ಷನ್. ಬಸ್ಟ್ ಎಲ್ಲ ನಿಮ್ಗೆ ಪ್ರೀಮಿಯಂ ಗಾಡಿಗಳು, ರಾಂಚಿ ರಾಜಧಾನಿ, ರಾಂಚಿ ಗರೀಬ್ ಯಾವ ನಿಮಗೆ ಪ್ರೀಮಿಯಂ ಟ್ರೈನ್ ಬೇಕು ಹೇಳ್ರಿ, ಎಲ್ಲ ಕ್ರಾಸ್ ಆಗೋದು ದೀನ್ ದಯಾಳ್ ಉಪಾಧ್ಯಾಯ ಮೇಲೇ. ಸೊ ಅದಕ್ಕೆ ಮತ್ತು ಇನ್ನೊಂದೇನಂತಂದ್ರೆ ಇಂಡಿಯಾ ಒಳಗಿರುವಂಥ ದೊಡ್ಡದು ಇಂಡಿಯಾಸ್ ಬಿಗ್ಗೆಸ್ಟ್ ಗೂಡ್ಸ್ ಮಾರ್ಷಲಿಂಗ್ ಯಾರ್ಡ್ ಇಲ್ಲೇ ದೀನ್ ದಯಾಳ್ ಉಪಾಧ್ಯಾಯ ಒಳಗೆ ನಾನು ಐತ್ರಿ. ಭಾಳ ಮಸ್ತ್ ರೈಲ್ವೆ ಸ್ಟೇಷನ್ ಇದೆ. ಮತ್ತು ಜರ್ನಿ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಮಜಾ ಬಂತು ನನಗೆ. ನಾನ್ ಸ್ಟಾಪ್ ಆ್ಯಕ್ಷನ್ ರೀ, ಏನು ಮಾಡಲಿ. 787 ಕಿಲೋಮೀಟ್ರನ್ನ 10:30 ತಾಸು ಒಳಗೆ ಕಂಪ್ಲೀಟ್ ಮಾಡ್ತಿದ್ದೆ. 40 ನಿಮಿಷ ಡಿಲೇ ಅದೇವಿ, ಬಟ್ ನಾರ್ಮಲಾಗಿ ಎಲ್ಲ ಟ್ರೈನ್ಗಳು ಕಂಪ್ಲೀಟ್ ಮಾಡ್ತಾವೆ. ಇವತ್ತು ಮಳೆ ಇದ್ದಿದ್ರ ಸಂಬಂಧ ಅಷ್ಟೇ ಇದಾಗಲಿಲ್ಲ. ಬಟ್ ಇಲ್ಲೇ ಮಳೆ ಗಿಳಿ ಏನೂ ಇಲ್ಲ ನೋಡ್ರಿ. ಇಲ್ಲಿ ಅಲ್ಲಿ ನಾನ್ ಸ್ಟಾಪಾಗಿ ಮಳಿನ ಎಂಜಾಯ್ ಮಾಡ್ಕೊಂಡಂತೂ ಬಂದಿವಿ. ಸೊ ಹೆಂಗೆ ಅನಿಸ್ತು ಜರ್ನಿ? ಹೆಂಗಂತೂ ಭಾಳ ಮಜಾ ಬಂತು. ಮತ್ತು ನೀವೇನಾರ ಆನ್ಲೈನ್ ಒಳಗೆ ಫುಡ್ ಆರ್ಡರ್ ಮಾಡ್ತೀರಂತಂದ್ರೆ ರೈಲ್ ರೆಸ್ಟ್ ಒಳಗೆ ಹೋಗಿ ನೀವು ಆನ್ಲೈನ್ ಒಳಗೆ ಫುಡ್ ಆರ್ಡರ್ ಮಾಡ್ಕೋಬೋದು. ನಿಮ್ಗೆ ಯಾವ ಸ್ಟೇಷನ್ ಒಳಗೆ ಬೇಕು, ಯಾವ ಸೀಟಿಗೆ ಬೇಕು, ಯಾವ ಸ್ಟೇಷನ್ ಒಳಗೆ ಬೇಕು, ಯಾವ ರೆಸ್ಟೋರೆಂಟಿಂದ ಬೇಕಂತೇಳಿ ನೀವು ಚೂಸ್ನು ಮಾಡ್ಕೋಬೋದು. ಆ ಆಪ್ಷನ್ನ ನಿಮ್ಮ ಕಡೆ ಇರುತ್ತೆ. 4ನೇ ಪ್ಲಾಟ್ಫಾರ್ಮ್ ಒಳಗೆ ನೋಡ್ರಿ ಇಲ್ಲೇ ಸಂಘಮಿತ್ರ ಸೂಪರ್ ಫಾಸ್ಟಿಗೆ ರಶ್ ಬೈ ಈಗ ಪಟ್ನಾದಿಂದ ಬರತ್ತದ ಅದ್ರ ಸಂಬಂಧ ರಶ್ ನೋಡ್ರಿ ನೀವು. ಸಂಘಮಿತ್ರ ರಶ್ ಲಿಟ್ರಲಿ ಏನು ಹೇಳ ನಿಮಗೆ. ಸೊ ಇದ್ರ ಜರ್ನಿ ಮಾಡಕ್ಕೆ ಭಾಳ ಎಕ್ಸೈಟೆಡ್ ಅದ ನಾನು. ನೋಡ್ಬೋದು ಸಹಕಾರಿನಿಧಿ ವ್ಯಾಪ್ ಜೊತೆ ಬಂತು ನೋಡ್ರಿ. ಇಲ್ಲಿ ನಮ್ಮದೇ ಆದ ನಮ್ಮ ಕರ್ನಾಟಕ ಬೋರ್ಡ್ ಇರುವಂಥ ದಾನಾಪುರ್ SMT ಬೆಂಗಳೂರು ಸಂಘಮಿತ್ರ ಸೂಪರ್ ಫಾಸ್ಟ್ ಸೌತ್ ವೆಸ್ಟರ್ನ್ ರೈಲ್ವೇಸ್ ಗಾಡಿ. ಇಲ್ಲಿಂದನೇ ಪ್ಯಾಕ ಬಂದದ ನೋಡ್ರಿ, ರಶ್ ನೋಡ್ರಿ ताकि हाँ भैया जनरल देख रहे हो, पहले से पटना से पैक क्या हो गया आती है, दानापुर में पूरा पैक हो जाती है। यार कोई नहीं, मेरी तो घर की गाड़ी है, सारे स्टाफ इसमें जानते हैं मेरे को। B5 स्टाफ जानता है आपको? हाँ SWR की गाड़ी है, एक स्टाफ जानता है हमको, घर की गाड़ी है। ಸೊ ಇಲ್ಲಿ ಮಠ ನೋಡ್ರಿ ಅಂದ್ರೆ ಚಲೋ ಅನ್ಸತ್ತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದಷ್ಟು ವಿಡಿಯೋಸ್ದಾಗ ಸಿಗೋಣಂತ. ಅಲ್ಲಿ ಮಠ ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ನೆಕ್ಸ್ಟ್ ವಿಡಿಯೋ ದ ಲೆಜೆಂಡ್ರಿ ಬಿಹಾರ್ ಟ್ರೈನ್ ಸಂಘಮಿತ್ರ ಸೂಪರ್ ಫಾಸ್ಟ್.